ತಲೆ ಸ್ನಾನಕ್ಕೂ ಮೊದಲು ಒಂದು ಸ್ಪೂನ್ ಇದನ್ನು ಹಚ್ಚಿ ನೋಡಿ, ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ. ಹೇರ್ ಫಾಲ್ ಅನ್ನುವಂಥದ್ದು ಒಮ್ಮೆಲೆ ಕಂಟ್ರೋಲ್ ಆಗಿಬಿಡತ್ತೆ. ಜೊತೆಗೆ ಕೂದಲಿನ ಬೆಳವಣಿಗೆ 10 ಪಟ್ಟು ವೇಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ಸ್ಟೆಂಟಾಗಿ ಹೊಳಿಲಿಕ್ಕೆ ಶುರುವಾಗುತ್ತೆ. ತುಂಬ ಸಾಫ್ಟ್ ಆಗುತ್ತೆ. ನ್ಯಾಚುರಲ್ ಹೊಳಪು ಹೆಚ್ಚಾಗ್ತಾ ಹೋಗುತ್ತೆ ಕೂದಲಲ್ಲಿ. ಎಷ್ಟೇ ಡ್ಯಾಮೇಜ್ ಆಗಿದ್ದರೂ ಕೂಡ ಅದನ್ನು ಸರಿ ಮಾಡುವಂಥ ಒಂದು ಅದ್ಭುತವಾದಂಥ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ. ಇವತ್ತಿನ ಈ ಒಂದು ಮನೆಮದ್ದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ. ನೀರು ಬಿಸಿ ಆಗ್ತಿದ್ದಂಗೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಅಗಸೆ ಬೀಜವನ್ನು ಈ ಒಂದು ನೀರಲ್ಲಿ ಹಾಕಿಬಿಟ್ಟು ಒಂದು 4 ರಿಂದ 5 ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಫ್ಲೇಮನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದಿಯೋ ಅಷ್ಟರಲ್ಲಿ ಒಂದು ಒಳ್ಳೆಯ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 5 ರಿಂದ 6 ಎಲೆಯಾಗುವಷ್ಟು ದಾಸವಾಳದ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ದಾಸವಾಳದ ಎಲೆಗಳನ್ನು ನಾನಿಲ್ಲಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ರಫ್ ಆಗಿದೆ, ಒರಟಾಗಿದೆ, ಹೊಳಪಿಲ್ಲ ಅನ್ನೋಂಥವ್ರಿಗೆ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ. ಜೊತೆಗೆ ಒಂದು 2 ಎಸಳ ಆಗುವಷ್ಟು ನಾನಿಲ್ಲಿ ಕರಿಬೇವಿನ ಎಲೆಗಳನ್ನು ತೊಗೋತಾ ಇದ್ದೀನಿ. ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಉದುರೋದನ್ನು ತಡೆಗಟ್ಟಿ ಹೇರ್ ಡ್ಯಾಮೇಜನ್ನು ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಕರಿಬೇವಿನ ಎಲೆಗಳು. ನಂತರ ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಹೌದು, ಮನೆಯಲ್ಲಿ ಅಡುಗೆಗೆ ಅಂತೇಳಿ ಬಳಸುವಂಥ ಸಾಸಿವೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಉದುರೋದನ್ನು ತಡೆಗಟ್ಟಿ ಬಿಳಿ ಕೂದಲಿನ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದು ಸಾಸಿವೆ. ರಫ್ ಆಗಿದೆ, ಒರಟಾಗಿದೆ, ಡ್ಯಾಮೇಜ್ ಆಗಿದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸಾಸಿವೆ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಚಿಕ್ಕದು ಈರುಳ್ಳಿ, ಒಂದು 3 ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಾಂದರೆ ಮೀಡಿಯಮ್ ಸೈಜಿನ 1 ಈರುಳ್ಳಿ ಆದರೆ ಸಾಕಾಗುತ್ತೆ. ಉದುರಿರುವಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈರುಳ್ಳಿನಲ್ಲಿ ಹೆಚ್ಚಾಗಿ ಸಲ್ಫರ್ ಅಂಶ ಇರುತ್ತೆ. ಜೊತೆಗೇ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಈರುಳ್ಳಿ. ನೋಡಿ, ಇದಷ್ಟು ಪದಾರ್ಥಗಳನ್ನು ಈ ರೀತಿ ತುಂಬ ನೈಸಾಗಿ ಏನೋ ರುಬ್ಕೊಳ್ಳೋದು ಬೇಡ. ಈ ರೀತಿ ತರಿಯಾಗಿ ನಾನಿಲ್ಲಿ ರುಬ್ಬಿದ್ದೀನಿ. ನೀರೇನು ಹಾಕಬಾರ್ದು, ಹಾಗೆಯೇ ಡ್ರೈ ಆಗಿಯೇ ಇದನ್ನು ರುಬ್ಕೊಳ್ಬೇಕಾಗತ್ತೆ. ರುಬ್ಬಿರುವಂಥ ಈ ಒಂದು ಮಿಶ್ರಣ ಏನಿತ್ತು ಇದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಹಾಕುತ್ತಾ ಇದ್ದೀನಿ. ನೀವು ಮನೆಯಲ್ಲಿ ರೆಗ್ಯುಲರ್ ಆಗಿ ಕೊಬ್ಬರಿ ಎಣ್ಣೆ ಬಳಸಿದ್ರೆ ಅದನ್ನು ಹಾಕ್ಕೊಳ್ಳಿ, ಹರಳೆಣ್ಣೆ ಬಳಸಿದ್ರೆ ಅದನ್ನು ಹಾಕ್ಕೊಳ್ಳಿ, ಅಥವಾ ಬಾದಾಮ್ ಆಯಿಲ್ ಬಳಸ್ತೀವಿ, ಸಾಸಿವೆ ಎಣ್ಣೆ ಬಳಸ್ತೀವಿ, ಎಳ್ಳೆಣ್ಣೆ ಬಳಸ್ತೀವಿ, ಯಾವ ಒಂದು ಎಣ್ಣೆಯನ್ನು ಬಳಸ್ತೀರೋ ಆ ಒಂದು ಎಣ್ಣೆಯನ್ನು ನೀವಿಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕುತ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂದಲನ್ನು ಸಾಫ್ಟ್ ಮಾಡುತ್ತೆ, ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ. ಜೊತೆಗೆ ಗ್ರೋತನ್ನು ಡಬಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಎಣ್ಣೆಯನ್ನು ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಈ ಒಂದು ಎಣ್ಣೆಯನ್ನು ಬಿಸಿ ಮಾಡ್ತಾ ಹೋಗಬೇಕು. ಈ ನೊರೆ ಅಂಶ ಏನು ಬರ್ತಾ ಇದೆಯಲ್ಲ ಇದು ಸಂಪೂರ್ಣವಾಗಿ ಕಡಿಮೆ ಆಗಬೇಕು. ಒಂದು 7 ರಿಂದ 8 ನಿಮಿಷಗಳವರೆಗೆ ಇದೇ ರೀತಿಯಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಆಗಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಒಂದು ಎಣ್ಣೆಯನ್ನು ಈ ರೀತಿ ಕುದಿಸ್ಕೊಳ್ಬೇಕು. ನೋಡಿ, ಇದು ಆಲ್ಮೋಸ್ಟ್ ಆಗಲಿಕ್ಕೆ ಬಂದಿದೆ. ಜೊತೆಗೆ ಅದರ ಕಲರ್ ಕೂಡ ಚೇಂಜ್ ಆಗಿದೆ. ಅದು ಕೆಳಭಾಗದಲ್ಲಿ ನಾವೇನು ಹಾಕಿದ್ವಲ್ಲ ಮಿಶ್ರಣ, ಅದು ಕೂಡ ಅದರ ಕಲರನ್ನು ಚೇಂಜ್ ಆಗಿದೆ. ಸ್ವಲ್ಪ ಕಪ್ಪಾಗಲಿಕ್ಕೆ ಶುರುವಾಗಿದೆ. ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಸಮಯ ಇತ್ತು ಅಂದರೆ ರಾತ್ರಿ ಪೂರ ಹಾಗೆ ಬಿಟ್ಟು ಬೆಳಗ್ಗೆ ನೀವು ಶೋಧಿಸ್ಕೊಳ್ಳಿ. ಇಲ್ಲ ಅಂದರೆ ಒಂದು 2-3 ಗಂಟೆಗಳ ಸಮಯನಾದರೂ ಇದನ್ನು ಹಾಗೆಯೇ ಬಿಟ್ಬಿಟ್ಟು ನಂತರ ಈ ರೀತಿ ಎಣ್ಣೆಯನ್ನು ಶೋಧಿಸ್ಕೊಳ್ಬೇಕಾಗತ್ತೆ. ನೋಡಿ, ಮನೆಯಲ್ಲೇ ಒಂದು ಅತ್ಯುತ್ತಮವಾದಂಥ ಹರ್ಬಲ್ ಆಯಿಲು ರೆಡಿಯಾಗಿದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವಿಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ತುಂಬ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಪದಾರ್ಥಗಳು. ಜೊತೆಗೆ ನಮ್ಮ ಹೇರ್ ಗ್ರೋತ್ಗೆ ಏನು ಬೇಕೋ ಆ ರೀತಿಯಾಗಿರುವಂಥ ಅಂಶಗಳನ್ನು ಒಳಗೊಂಡಿರೋಂಥ ಪದಾರ್ಥಗಳು ಅಂತಲೇ ಹೇಳ್ಬೋದು. ನೋಡಿ, ನಾನು ಮಾಡ್ಕೊಂಡಿರೋಂಥ ಈ ಒಂದು ಎಣ್ಣೆಯನ್ನು ಒಂದು ಗ್ಲಾಸ್ ಜಾರಲ್ಲಿ ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ನೀವು ಯಾವಾಗೆಲ್ಲ ಎಣ್ಣೆ ಹಚ್ಚುತ್ತೀರೋ ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಬನ್ನಿ. 100% ಆಗಿ ನಿಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ಡಬಲ್ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಉದುರ್ತಾ ಇರುವಂಥದ್ದು ಕೂಡ ನಿಮಗೆ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿರುವಂಥ ಎಣ್ಣೆಯನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಂಡು ಇದನ್ನು ಒಂದು 2-3 ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ. ಅಥವಾ ಹಿಂದಿನ ದಿನ ರಾತ್ರಿ ಹಚ್ಚಿಬಿಟ್ಟು ಮಾರನೇ ದಿನ ಬೆಳಗ್ಗೆ ಕೂಡ ನೀವು ಹೇರ್ ವಾಶನ್ನು ಮಾಡ್ಬೋದು. ನಾವಿಲ್ಲಿ ಈರುಳ್ಳಿ ಬಳಸಿದ್ದೀವಿ, ಸಾಸಿವೆ, ಜೊತೆಗೆ ದಾಸವಾಳದ ಎಲೆ, ಕರಿಬೇವಿನ ಎಲೆ, ಈ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ಗ್ರೋತನ್ನು ತುಂಬ ಫಾಸ್ಟಾಗಿ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಉದುರೋದನ್ನು
ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಈರುಳ್ಳಿ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಈ ಒಂದು ಕರಿಬೇವಿನ ಎಲೆ ಏನು ವೈಟೇಸ್ ಆಗ್ತಾ ಇರುತ್ತೆ ಅದನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕರಿಬೇವನ್ನು ನಾವು ಬಳಸಿದ್ವಿ, ಇದು ವಿಪರೀತವಾಗಿ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಎಣ್ಣೆಯನ್ನು ನೀಟಾಗಿ ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಿಬಿಟ್ಟು ಇದನ್ನು ಒಂದು 2-3 ಗಂಟೆ ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಒಳ್ಳೆ ರಿಸಲ್ಟನ್ನು ಈ ಒಂದು ಆಯಿಲು ನೀಡ್ತಾ ಬರುತ್ತೆ. ನೋಡಿ, ಈ ಕಡೆ ನಾವು ಏನು ಫ್ಲಾಕ್ಸ್ ಸೀಡನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ವಲ್ಲ ಅದು ಕೂಡ ಈ ರೀತಿ ಒಂದು 4-5 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಇದು ಒಂದು ಜೆಲ್ ರೀತಿ ಆಗಿರುತ್ತೆ. ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಫ್ಲಾಕ್ಸ್ ಸೀಡಲ್ಲಿ ತುಂಬ ಹೇರಳವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಡು ಸಿಗ್ತಾ ಹೋಗುತ್ತೆ. ಇದು ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಡ್ಯಾಮೇಜ್ ಆಗಿದ್ದರೆ ಅದನ್ನು ಸರಿ ಮಾಡುತ್ತೆ, ಇನ್ಸ್ಟೆಂಟಾಗಿ ಹೊಳಪನ್ನು ನೀಡ್ತಾ ಹೋಗುತ್ತೆ, ಜೊತೆಗೆ ತುಂಬ ಸಾಫ್ಟ್ ಮಾಡಲಿಕ್ಕೆ ಕೂದಲನ್ನು ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ಇದು ಬಿಸಿ ಇರೋಂಥ ಸಮಯದಲ್ಲೇ ನಾನು ಈ ರೀತಿ ಶೋಧಿಸ್ಕೋತಾ ಇದ್ದೀನಿ, ಅಥವಾ ಇದು ನೀವು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಬಟ್ಟೆ ಮೇಲೆ ಹಾಕೊಂಡು ಕೂಡ ಇದನ್ನು ಶೋಧಿಸ್ಕೋಬೋದು. ನೋಡಿ, ಬಿಸಿ ಇರುವಂಥ ಸಮಯದಲ್ಲಿ ತುಂಬ ಸುಲಭ ಆಗುತ್ತೆ ಈ ರೀತಿ ಶೋಧಿಸ್ಕೊಳ್ಳೋದಕ್ಕೆ. ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು, ಒಂದು 1/4 ಗಂಟೆನಾದರೂ ಇದನ್ನು ಹಾಗೆ ಬಿಟ್ಬಿಡಬೇಕು. ಅದಾದ ನಂತರ ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 2-3 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕೋತಾ ಇದ್ದೀನಿ. ನಾನು ಮಾರ್ಕೆಟಲ್ಲಿ ಸಿಗುವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಫ್ರೆಶ್ ಆಗಿರೋದಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಸಹ ಇಲ್ಲಿ ಬಳಸ್ಬೋದು, ಅಥವಾ ಈ ರೀತಿ ಮಾರ್ಕೆಟ್ ಜೆಲ್ಲನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ನಂತರ ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಆಲಿವ್ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ಆಲಿವ್ ಆಯಿಲು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ, ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಂತರ ನಾವು ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಫ್ಲಾಕ್ಸ್ ಸೀಡ್ ಜೆಲ್ ಏನಿತ್ತು ಅದನ್ನು ನಾನಿಲ್ಲಿ ಒಂದು 3/4 ಭಾಗದಷ್ಟು ಸೇರಿಸ್ಕೊತಾ ಇದ್ದೀನಿ. ಇದು ರುಬ್ಕೊಳ್ಳೋವಂಥ ಸಮಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೇರಿಸ್ಕೊಳ್ಬೇಕು ಅಂತೇಳಿ, ನೋಡ್ಕೊಂಡು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿಯಾಗೂ ಇರಬಾರ್ದು, ಹಾಗಂತೇಳಿ ಕ್ರೀಮ್ ರೀತಿ ಇದನ್ನು ರುಬ್ಕೊಳ್ಬಾರ್ದು. ನೋಡಿ, ನಾವು ಕಂಡೀಷ್ನರು ನಮಗೆ ಯಾವ ರೀತಿಯಾಗಿರುತ್ತಲ್ಲ ಆ ರೀತಿಯಾಗಿ ಇರಬೇಕು. ನೋಡಿ, ಈ ರೀತಿ ತುಂಬ ಗಟ್ಟಿಯಾಗಿನೂ ಅಥವಾ ತುಂಬ ತೆಳುವಾಗೂ ಇಲ್ಲದೇ ಈ ರೀತಿ ಒಂದು ಹದದಲ್ಲಿ ಇರಬೇಕು. ನಿಮ್ಗೆ ಗೊತ್ತಾಗುತ್ತೆ ರುಬ್ಬುವಂಥ ಸಮಯದಲ್ಲಿ. ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ಇದನ್ನು ನಾನು ಒಂದು ಈ ರೀತಿ ಬಾಟಲಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇದನ್ನು ನಾವು ಒಂದು ಒಳ್ಳೆ ಕಂಡೀಷ್ನರ್ ಆಗಿ ಬಳಸ್ಬೋದು. ಯಾವುದೇ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇ ತುಂಬ ನ್ಯಾಚುರಲ್ ಪದಾರ್ಥಗಳನ್ನು ಬಳಸ್ಕೊಂಡು ಮನೆಯಲ್ಲೇ ಒಂದು ಅದ್ಭುತವಾಗಿರುವಂಥ ಕಂಡೀಷ್ನರ್ನ ಕೂಡ ನಾವು ರೆಡಿ ಮಾಡ್ಕೋಬೋದು. ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥ ಕಂಡೀಷ್ನರ್ ಏನಿರುತ್ತೆ ಇದನ್ನು ನೀವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ, ಅಂದರೆ ಶಾಂಪೂ ಎಲ್ಲ ಹಾಕಾದ್ಮೇಲೆ ಕೊನೆಯಲ್ಲಿ ಈ ರೀತಿ ಮಾಡ್ಕೊಂಡಿರೋವಂಥ ಕಂಡೀಷ್ನರ್ನ ಹಾಕಿಬಿಟ್ಟು ಚೆನ್ನಾಗಿ ನೀವು ಕೂದಲಿನ ಬುಡದಿಂದನೂ ಸಹಿತವಾಗಿ ಈ ಒಂದು ಕಂಡೀಷ್ನರ್ನ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಸಾಜನ್ನು ಮಾಡಿಕೊಂಡು ಒಂದು 5 ನಿಮಿಷಗಳ ನಂತರ ಹೇರ್ ವಾಶನ್ನು ಮಾಡ್ಕೋಬೋದು. ಅಥವಾ ನಾವು ತಲೆ ಸ್ನಾನದ ನಂತರ ಹಚ್ಕೋತೀವಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಲಿಕ್ವಿಡನ್ನು ತೊಗೊಂಡು ನೀವು ಹಸಿಯಾಗಿರುವಂಥ ಕೂದಲು, ತುಂಬ ಒಣಗಿರಬಾರ್ದು, ಸ್ವಲ್ಪ ನೀರು ಹಾಗೇ ಇರುತ್ತಲ್ಲ, ಹಸಿ ಇರುತ್ತಲ್ಲ, ಆ ಸಮಯದಲ್ಲಿ ನೀವು ಈ ಒಂದು ಲಿಕ್ವಿಡನ್ನು ಚೆನ್ನಾಗಿ ಹಚ್ಚಿಬಿಟ್ಟು ನಂತರ ಕೂದಲನ್ನು ಒಣಗಿಸ್ಕೊಳ್ಳಿ. ಕೂದಲು ತುಂಬ ಅಂದರೆ ತುಂಬಾ ಹೊಳಿಲಿಕ್ಕೆ ಶುರುವಾಗಿರುತ್ತೆ, ಜೊತೆಗೆ ತುಂಬ ಸಾಫ್ಟಾಗಿರುತ್ತೆ, ರೇಷ್ಮೆ ಎಳೆಯನ್ನು ಮುಟ್ಟದ ರೀತಿ ಅನಿಸ್ತಾ ಇರುತ್ತೆ. ಅಷ್ಟು ಒಂದು ಒಳ್ಳೆಯ ಸಾಫ್ಟ್ನೆಸ್ಸನ್ನು ನಮ್ಮ ಕೂದಲಿಗೆ ಈ ಒಂದು ನ್ಯಾಚುರಲ್ ಕಂಡೀಷ್ನರು ನೀಡ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಈ ರೀತಿ ಕಂಡೀಷ್ನರ್ನ ಹಚ್ಚಿ ನೋಡಿ, ಪದೇ ಪದೇ ನೀವು ಕೂಡ ಇದನ್ನು ಟ್ರೈ ಮಾಡ್ತಾ ಹೋಗ್ತೀರಾ. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ಈ ಒಂದು ಆಯಿಲನ್ನು ಕೂಡ ನೀವು ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತಿರೋ ಆ ಸಮಯದಲ್ಲಿ ಹಚ್ಚಿ ಹೇರ್ ವಾಶನ್ನು ಮಾಡ್ತಾ ಬನ್ನಿ. 100% ಆಗಿ ನಿಮ್ಮ ಹೇರ್ ಗ್ರೋತು 10 ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಈ ಒಂದು ಹೇರ್ ಆಯಿಲು ಮತ್ತು ನ್ಯಾಚುರಲ್ ಕಂಡೀಷ್ನರು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.